ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟ್ಯಾಲೆಂಟ್ ಕರಿಯರ್ ಅಕಾಡೆಮಿ ವಿಜಯಪುರ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಜೂನ್ 30 ಮತ್ತು ಜುಲೈ 1ರ ಪ್ರಚಲಿತ ಘಟನೆಗಳ ಮೇಲಿನ ಪ್ರಶ್ನೋತ್ತರಗಳ ಬಗ್ಗೆ ತಿಳಿದುಕೊಳ್ಳೋಣ. ಯಾರು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಸಹ ಈ ವಿಡಿಯೋ ಲಿಂಕನ್ನು ಶೇರ್ ಮಾಡಿ. ಬನ್ನಿ ಹಾಗಾದರೆ ಮೊದಲನೇ ಪ್ರಶ್ನೆ ನೋಡಿಕೊಳ್ಳೋಣ. ICC ಪುರುಷರ T20 ಕ್ರಿಕೆಟ್ ವಿಶ್ವಕಪ್ 2024ರಲ್ಲಿ ಪ್ರಶಸ್ತಿಯನ್ನು ಪಡೆಯುವುದರ ಮೂಲಕ ಯಾವ ತಂಡವನ್ನು ಸೋಲಿಸಿತು ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ, ದಕ್ಷಿಣ ಆಫ್ರಿಕಾ. ಸೌತ್ ಆಫ್ರಿಕಾ ತಂಡವನ್ನು ಸೋಲಿಸುವ ಮೂಲಕ ಭಾರತವು ICC T20 ಪುರುಷರ ವಿಶ್ವಕಪ್ ಪಂದ್ಯದಲ್ಲಿ ವಿಜಯವನ್ನು ಸಾಧಿಸಿದೆ. ಇನ್ನು ಇದರ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳುವುದಾದರೆ, ಜೂನ್ 29, 2024ರಂದು ಕೆನ್ಸಿಂಗ್ಟನ್ ಓವಲ್ನಲ್ಲಿ ಭಾರತವು ICC ಪುರುಷರ T20 ಕ್ರಿಕೆಟ್ ವಿಶ್ವಕಪ್ 2024 ಗೆದ್ದುಕೊಂಡಿದೆ. ಭಾರತವು 7 ರನ್ಗಳಿಂದ ದಕ್ಷಿಣ ಆಫ್ರಿಕಾವನ್ನು ಸೋಲಿಸುವ ಮುಖಾಂತರ ಈ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ. ಭಾರತವು 20 ಓವರ್ಗಳಲ್ಲಿ 7 ವಿಕೆಟ್ಗೆ 176 ರನ್ಗಳನ್ನು ಗಳಿಸಿತು. ಇದು ಪುರುಷರ T20 ವಿಶ್ವಕಪ್ ಫೈನಲ್ ಪಂದ್ಯದಲ್ಲಿ ದಾಖಲಿಸಿದಂತಹ ಗರಿಷ್ಠ ಸ್ಕೋರ್ ಆಗಿದೆ. ಈ ಹಿಂದೆ ನಡೆದಂಥ ಯಾವ ಫೈನಲ್ ಪಂದ್ಯದಲ್ಲಿ T20ಯಲ್ಲಿ ಸಹ ಇಷ್ಟೊಂದು ಸ್ಕೋರ್ ದಾಖಲಾಗಿದ್ದಿಲ್ಲ. ಈ ಬಾರಿ ಪುರುಷರ T20 ವಿಶ್ವಕಪ್ನಲ್ಲಿ ಅತಿ ಹೆಚ್ಚು ಸ್ಕೋರ್ ದಾಖಲಾಗಿದೆ. ಅದು ಎಷ್ಟಪ್ಪ ಅಂದರೆ 176. ವಿರಾಟ್ ಕೊಹ್ಲಿ ಅವರು ಭಾರತ ಪರವಾಗಿ 76 ರನ್ಗಳನ್ನು ಹೊಡೆದರೆ, ಅಕ್ಷರ್ ಪಟೇಲ್ ಅವರು 47 ರನ್ಗಳನ್ನು ಬಾರಿಸುವ ಮುಖಾಂತರ ಈ ಒಂದು ಅತಿ ಹೆಚ್ಚು ಸ್ಕೋರ್ ಆಗಲು ಕೊಡುಗೆ ನೀಡಿದ್ದಾರೆ. ಇನ್ನು ದಕ್ಷಿಣ ಆಫ್ರಿಕಾ ತಂಡವು 8 ವಿಕೆಟ್ಗೆ 169 ರನ್ಗಳನ್ನು ಗಳಿಸಿತು. ದಕ್ಷಿಣ ಆಫ್ರಿಕಾದ ಆಟಗಾರರಂಥ ಹೆನ್ರಿಕ್ ಕ್ಲಾಸನ್ ಅವರು 52 ರನ್ಗಳನ್ನು ಗಳಿಸಿದರು. ಅದೇ ರೀತಿ ನಮ್ಮ ಭಾರತದ ಬೌಲರ್ ಆದಂತಹ ಹಾರ್ದಿಕ್ ಪಾಂಡ್ಯ ಇವರು ಫೈನಲ್ ಪಂದ್ಯದಲ್ಲಿ 3 ವಿಕೆಟನ್ನು ಪಡೆದುಕೊಂಡರು. ಇನ್ನು ಜಸ್ಪ್ರೀತ್ ಬುಮ್ರಾ, ಅದೇ ರೀತಿಯಾಗಿ ಹರ್ಷದೀಪ್ ಸಿಂಗ್ ಇವರು ತಲಾ 2 ವಿಕೆಟನ್ನು ಪಡೆದುಕೊಂಡು ಉತ್ತಮ ಬೌಲಿಂಗ್ ಕಾರ್ಯನಿರ್ವಹಣೆ ಮಾಡಿದ್ದಾರೆ. ಇನ್ನು ಫೈನಲ್ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಅವರಿಗೆ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಸಹ ನೀಡಲಾಗಿದೆ. ಇವರು 76 ರನ್ಗಳನ್ನು ಹೊಡೆದಿದ್ದಾರೆ. ಹೀಗಾಗಿ ಇವರಿಗೆ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಸಹ ನೀಡಲಾಗಿದೆ. ಜಸ್ಪ್ರೀತ್ ಬುಮ್ರಾ ಇವರು 8 ಪಂದ್ಯಗಳಲ್ಲಿ 15 ವಿಕೆಟ್ಗಳನ್ನು ಪಡೆದುಕೊಳ್ಳುವ ಮುಖಾಂತರ ಜಸ್ಪ್ರೀತ್ ಬುಮ್ರಾ 8 ಪಂದ್ಯಗಳಲ್ಲಿ 15 ವಿಕೆಟ್ಗಳನ್ನು ಪಡೆದುಕೊಳ್ಳುವ ಮೂಲಕ 6ಕ್ಕಿಂತ ಕಡಿಮೆ ಎಕಾನಮಿಯೊಂದಿಗೆ ಪಂದ್ಯಾವಳಿಯ ಆಟಗಾರ ಎಂದು ಹೆಸರಿಸಲ್ಪಟ್ಟರು. ಅಂದರೆ ಸರಣಿ ಶ್ರೇಷ್ಠ ಆಟಗಾರ ಪ್ರಶಸ್ತಿಯನ್ನು ಜಸ್ಪ್ರೀತ್ ಬುಮ್ರಾ ಅವರಿಗೆ ನೀಡಲಾಗಿದೆ. ಭಾರತವು T20 ವಿಶ್ವಕಪ್ನಲ್ಲಿ ಈ ಬಾರಿ ಗೆಲುವು ಸಾಧಿಸಿ ಇದು 2ನೇ ಬಾರಿಯಾಗಿದೆ. ಈ ಹಿಂದೆ ಭಾರತವು 2007ರಲ್ಲಿ ಸಹ T20 ವಿಶ್ವಕಪ್ನಲ್ಲಿ ಭಾರತವು ಗೆಲುವನ್ನು ಸಾಧಿಸಿತು. ಪ್ರಸ್ತುತ 2ನೇ ಬಾರಿಗೆ T20 ವಿಶ್ವಕಪ್ನಲ್ಲಿ ಭಾರತವು ಗೆಲುವನ್ನು ಸಾಧಿಸಿದೆ. ಇನ್ನು ಮುಂದಿನ ಪ್ರಶ್ನೆ, 2024ರ T20 ವಿಶ್ವಕಪ್ನಲ್ಲಿ ಯಾರು ಪಂದ್ಯಾವಳಿಯ ಆಟಗಾರ ಎಂದು ಹೆಸರಿಸಲ್ಪಟ್ಟರು? 2024ರ T20 ವಿಶ್ವಕಪ್ನಲ್ಲಿ ಯಾರು ಪಂದ್ಯಾವಳಿಯ ಆಟಗಾರ ಎಂದು ಹೆಸರಿಸಲ್ಪಟ್ಟರು ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂಥ ಜಸ್ಪ್ರೀತ್ ಬುಮ್ರಾ. ಪಂದ್ಯಾವಳಿಯ ಆಟಗಾರ ಸರಣಿ ಶ್ರೇಷ್ಠ ಆಟಗಾರ ಎಂದು ಜಸ್ಪ್ರೀತ್ ಬುಮ್ರಾ ಅವರಿಗೆ ನೀಡಲಾಗಿದೆ. ಇನ್ನು 2024ರ T20 ವಿಶ್ವಕಪ್ ಫೈನಲ್ನಲ್ಲಿ ಯಾರು ಪಂದ್ಯದ ಆಟಗಾರ ಎಂದು ಫೈನಲ್ನಲ್ಲಿ 2024ರ T20 ವಿಶ್ವಕಪ್ ಫೈನಲ್ನಲ್ಲಿ ಯಾರು ಪಂದ್ಯದ ಆಟಗಾರ ಎಂದು ಹೆಸರಿಸಲ್ಪಟ್ಟಿರುತ್ತಾರೆ? ಫೈನಲ್ ಮ್ಯಾಚ್ನಲ್ಲಿ ವಿರಾಟ್ ಕೊಹ್ಲಿ ಅವರಿಗೆ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ನೀಡಲಾಗಿದೆ. ಇನ್ನು ಮುಂದಿನ ಪ್ರಶ್ನೆ, ಭಾರತದಲ್ಲಿ 3 ಹೊಸ ಕ್ರಿಮಿನಲ್ ಕಾನೂನುಗಳು ಯಾವಾಗ ಜಾರಿಗೆ ಬಂದವು ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ, ಜುಲೈ 1, 2024. ಭಾರತದಲ್ಲಿ 3 ಹೊಸ ಕ್ರಿಮಿನಲ್ ಕಾನೂನುಗಳಾದ ಭಾರತೀಯ ನ್ಯಾಯ ಸಂಹಿತೆ 2023, ಭಾರತೀಯ ನಾಗರಿಕ ಸುರಕ್ಷತಾ ಸಂಹಿತೆ 2023 ಮತ್ತು ಭಾರತೀಯ ಸಾಕ್ಷ್ಯ ಅಧಿನಿಯಮ 2023 ಇವು ಜುಲೈ 1, 2024ರಿಂದ ಜಾರಿಗೆ ಬರುತ್ತವೆ. ಈ ಕಾನೂನುಗಳನ್ನು 2023ರ ಚಳಿಗಾಲದ ಅಧಿವೇಶನದಲ್ಲಿ ಸಂಸತ್ತು ಅಂಗೀಕರಿಸಿತ್ತು. ಇನ್ನು ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಭಾರತದಲ್ಲಿನ 3 ಹೊಸ ಕ್ರಿಮಿನಲ್ ಕಾನೂನುಗಳಲ್ಲಿ ಒಂದಲ್ಲ? ಅಂದರೆ 3 ಇದರಲ್ಲಿ ಸರಿಯಾಗಿದ್ದಾವೆ, ಯಾವುದು ಒಂದು ರಾಂಗ್ ಇದೆ ಎಂದು ಕೇಳಿದರೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ, ಭಾರತೀಯ ದಂಡ ಅಧಿನಿಯಮ. ಈ 3 ಹೊಸ ಕ್ರಿಮಿನಲ್ ಕಾನೂನುಗಳಲ್ಲಿ ಇದು ಸಂಬಂಧಿಸಿಲ್ಲ. ಹಾಗಾದರೆ ಸಂಬಂಧಿಸಿರೋದು ಯಾವಪ್ಪ ಅಂದರೆ 1 ಭಾರತೀಯ ನ್ಯಾಯ ಸಂಹಿತೆ 2023, ಭಾರತೀಯ ನಾಗರಿಕ ಭದ್ರತಾ ಸಂಹಿತೆ 2023 ಮತ್ತು ಕೊನೆಯದಾಗಿ ಭಾರತೀಯ ಸಾಕ್ಷಿ ಅಧಿನಿಯಮ 2023. ಇವು ಜುಲೈ 1, 2024ರಿಂದ ಜಾರಿಗೆ ಬರುತ್ತವೆ. ಜುಲೈ 1, 2024. ಇನ್ನು ಮುಂದಿನ ಪ್ರಶ್ನೆ, T20 ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ ಅತಿ ಹೆಚ್ಚು ಶತಕಗಳ ದಾಖಲೆಯನ್ನು ಯಾವ ಆಟಗಾರ ಹೊಂದಿದ್ದಾರೆ? ಅಂದರೆ T20 ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ ಅತಿ ಹೆಚ್ಚು ಶತಕಗಳನ್ನು ಹೊಡೆದಂಥ ಆಟಗಾರ ಯಾರಪ್ಪ ಅಂದರೆ ರೋಹಿತ್ ಶರ್ಮಾ. ಆಪ್ಷನ್ ಬಿ ಈಸ್ ಕರೆಕ್ಟ್. T20 ವೃತ್ತಿ ಜೀವನದ ರೋಹಿತ್ ಶರ್ಮಾ ಅವರ ದಾಖಲೆಯು 159 ಪಂದ್ಯಗಳಲ್ಲಿ 4,231 ರನ್ಗಳನ್ನು ಹೊಡೆಯುವ ಮುಖಾಂತರ 5 ಶತಕಗಳೊಂದಿಗೆ
ಅತಿ ಹೆಚ್ಚು ರನ್ ಗಳಿಸಿದ ಆಟಗಾರ ಎಂಬ ಕೀರ್ತಿಗೆ ರೋಹಿತ್ ಶರ್ಮಾ ಅವರು ಪಾತ್ರರಾಗಿದ್ದಾರೆ. ಇನ್ನು ಮುಂದಿನ ಪ್ರಶ್ನೆ, 2024ರ T20 ವಿಶ್ವಕಪ್ ಗೆದ್ದ ನಂತರ ಯಾವ ಇಬ್ಬರು ಭಾರತೀಯ ಕ್ರಿಕೆಟ್ ಆಟಗಾರರು ಅಂತಾರಾಷ್ಟ್ರೀಯ T20 ಕ್ರಿಕೆಟ್ನಿಂದ ನಿವೃತ್ತಿಯನ್ನು ಘೋಷಿಸಿದ್ದಾರೆ ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ, ಆಪ್ಷನ್ ಸಿ. ಅದೇ ರೀತಿಯಾಗಿ ರವೀಂದ್ರ ಜಡೇಜಾ ಅವರು ಸಹ ಈ ಒಂದು ಅಂತಾರಾಷ್ಟ್ರೀಯ ಕ್ರಿಕೆಟ್ನಿಂದ ನಿವೃತ್ತಿಯನ್ನು ಘೋಷಿಸಿದ್ದಾರೆ. ಇನ್ನು ಭಾರತೀಯ ಕ್ರಿಕೆಟ್ ತಂಡದ ಕೋಚ್ ಆದಂಥ ರಾಹುಲ್ ದ್ರಾವಿಡ್ ಅವರು ಸಹ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕೋಚ್ನಿಂದ ಅವರು ಸಹ ನಿವೃತ್ತಿಯನ್ನು ಘೋಷಿಸಿದ್ದಾರೆ. ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅವರು ಬಾರ್ಬಡೋಸ್ನಲ್ಲಿ ನಡೆದ 2024ರ T20 ವಿಶ್ವಕಪ್ ಫೈನಲ್ನಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧ ಭಾರತ ಜಯ ಗಳಿಸಿದ ನಂತರ ಅಂತಾರಾಷ್ಟ್ರೀಯ T20 ಕ್ರಿಕೆಟ್ಗೆ ನಿವೃತ್ತಿಯನ್ನು ಘೋಷಿಸಿದರು. ಇನ್ನು ಮುಂದಿನ ಪ್ರಶ್ನೆ, ಯಾವ ಸಂಸ್ಥೆ ಇತ್ತೀಚೆಗೆ ವಲಸೆ ಮತ್ತು ಅಭಿವೃದ್ಧಿ ಸಂಕ್ಷಿಪ್ತ ವರದಿಯನ್ನು ಬಿಡುಗಡೆ ಮಾಡಿದೆ ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ವಿಶ್ವ ಬ್ಯಾಂಕ್. ಜಾಗತಿಕವಾಗಿ ಅತಿದೊಡ್ಡ, ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋದಾದರೆ ವಿಶ್ವ ಬ್ಯಾಂಕ್ ಬಗ್ಗೆ, ಜಾಗತಿಕವಾಗಿ ಅತಿದೊಡ್ಡ ರವಾನೆ ಸ್ವೀಕರಿಸುವ ಭಾರತವು 2024ರಲ್ಲಿ 124 ಶತಕೋಟಿ ಮತ್ತು 2025ರಲ್ಲಿ 129 ಶತಕೋಟಿ ಹಣವನ್ನು ಸ್ವೀಕರಿಸುವ ನಿರೀಕ್ಷೆ ಇದೆ ಎಂದು ವಿಶ್ವ ಬ್ಯಾಂಕ್ ವರದಿಯನ್ನು ನೀಡಿದೆ. 2023ರಲ್ಲಿ ಭಾರತವು 120 ಶತಕೋಟಿ ಹಣವನ್ನು ಗಳಿಸಿತು. ಇದು ಆರ್ಥಿಕ GDP ಬೆಳವಣಿಗೆಯ 7.5% ದರವನ್ನು ಗುರುತಿಸುತ್ತದೆ. ಅದೇ ರೀತಿ 2024ರಲ್ಲಿ 3.7 ಎಂದು ಅಂದಾಜಿಸಲಾಗಿದೆ. ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಉತ್ತರ ಪ್ರದೇಶದ ಸರ್ಕಾರವು ಯಾವ ಜಿಲ್ಲೆಯಲ್ಲಿ ಬಯೋಪ್ಲಾಸ್ಟಿಕ್ ಪಾರ್ಕ್ ಅನ್ನು ಸ್ಥಾಪಿಸಲು ನಿರ್ಧರಿಸಿದೆ ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ, ಲಖೀಂಪುರ್ ಖೇರಿ. ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಸರ್ಕಾರವು ಪ್ಲಾಸ್ಟಿಕ್ ಮಾಲಿನ್ಯವನ್ನು ಎದುರಿಸಲು ಲಖೀಂಪುರ್ ಖೇರಿ ಜಿಲ್ಲೆಯ ಗೋಲಾ ಗೋಕರ್ಣನಾಥ್ ತಾಲೂಕಿನ ಕುಂಬಿ ಗ್ರಾಮದಲ್ಲಿ ಬಯೋಪ್ಲಾಸ್ಟಿಕ್ ಪಾರ್ಕ್ ಅನ್ನು ಸ್ಥಾಪಿಸಲಾಗುತ್ತದೆ. ಇದು ಈ ಪ್ರಶ್ನೆ ಬಗ್ಗೆ ಮಾಹಿತಿ. ಇನ್ನು ಮುಂದಿನ ಪ್ರಶ್ನೆ, ಪೆನ್ ಪಿಂಟರ್ ಪ್ರೈಸ್ 2024 ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಅರುಂಧತಿ ರಾಯ್. ಇದು 2009ರಲ್ಲಿ ಪೆನ್ ಪಿಂಟರ್ ಪ್ರಶಸ್ತಿಯನ್ನು UK, ಐರ್ಲೆಂಡ್ ಅಥವಾ ಕಾಮನ್ವೆಲ್ತ್ನ ಅಸಾಧಾರಣ ಇಂಗ್ಲಿಷ್ ಭಾಷೆಯ ಬರಹಗಾರರನ್ನು ಗುರುತಿಸಿ ಈ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ಯಾವಾಗಪ್ಪ ಅಂದರೆ 2009ರಿಂದ ಪ್ರಾರಂಭಿಸಲಾಗಿದೆ. ಇನ್ನು 2024ರ ಪೆನ್ ಪಿಂಟರ್ ಸಾಹಿತ್ಯ ಪ್ರಶಸ್ತಿಯನ್ನು ಅರುಂಧತಿ ರಾಯ್ ಅವರಿಗೆ ನೀಡಲಾಗಿದೆ. ಬೂಕರ್ ಪ್ರಶಸ್ತಿ ವಿಜೇತೆಯಾದಂಥ ಅರುಂಧತಿ ರಾಯ್ ಅವರ ಧೈರ್ಯಶಾಲಿ ಬರವಣಿಗೆಗಾಗಿ 2024ರ ಪೆನ್ ಪಿಂಟರ್ ಸಾಹಿತ್ಯ ಅವಾರ್ಡನ್ನು ನೀಡಲಾಗಿದೆ. ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವಂತಹ ಪಲ್ಲಿಕರನೈ ಮಾರ್ಶ್ಲ್ಯಾಂಡ್ ಯಾವ ರಾಜ್ಯದಲ್ಲಿದೆ ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ, ತಮಿಳುನಾಡು. ತಮಿಳುನಾಡು ಸರ್ಕಾರವು ಚೆನ್ನೈನಿಂದ 20 ಕಿಲೋಮೀಟರ್ ದಕ್ಷಿಣಕ್ಕೆ ಸಿಹಿ ನೀರಿನ ಮತ್ತು ಲವಣಯುಕ್ತ ಜೌಗು ಪ್ರದೇಶವಾದ ಪಲ್ಲಿಕರನೈ ಮಾರ್ಶ್ಲ್ಯಾಂಡ್ ಅನ್ನು ರಕ್ಷಿಸಲು ಉನ್ನತ ಮಟ್ಟದ ಸೇತುವೆಯನ್ನು ನಿರ್ಮಿಸಲು ಯೋಜಿಸಿದೆ. ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಯಾವ ದೇಶವು 2030ರಿಂದ ಪ್ರಾರಂಭವಾಗುವ ಜಾನುವಾರು ಹೊರಸೂಸುವಿಕೆಯ ಮೇಲೆ ವಿಶ್ವದ ಮೊದಲ ಇಂಗಾಲದ ತೆರಿಗೆಯನ್ನು ಜಾರಿಗೊಳಿಸುವ ಯೋಜನೆಯನ್ನು ಪ್ರಕಟಿಸಿದೆ ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ, ಡೆನ್ಮಾರ್ಕ್. ಹಸುಗಳು, ಹಂದಿಗಳು ಮತ್ತು ಕುರಿಗಳಿಂದ ಹಸಿರುಮನೆ ಅನಿಲಗಳನ್ನು ಗುರಿಯಾಗಿಸಿಕೊಂಡು 2030ರಲ್ಲಿ ಡೆನ್ಮಾರ್ಕ್ ಜಾನುವಾರುಗಳ ಮೇಲೆ ವಿಶ್ವದ ಮೊದಲ ಹೊರಸೂಸುವಿಕೆ ತೆರಿಗೆಯನ್ನು ಪರಿಚಯಿಸುತ್ತದೆ. ವಿಶ್ವದ ಜಾನುವಾರುಗಳ ಮೇಲೆ ಹೊರಸೂಸುವಿಕೆ ತೆರಿಗೆಯನ್ನು ಹೇರಿರುವಂಥ ವಿಶ್ವದ ಮೊದಲ ದೇಶ ಯಾವುದಪ್ಪ ಅಂದರೆ ಡೆನ್ಮಾರ್ಕ್. ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಯುರೋಪಿಯನ್ ಒಕ್ಕೂಟದ ಯುರೋಪಿಯನ್ ಕೌನ್ಸಿಲ್ನ ಹೊಸ ಅಧ್ಯಕ್ಷರಾಗಿ ಯಾರು ಆಯ್ಕೆಯಾಗಿದ್ದಾರೆ ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಂಟೋನಿಯೋ ಕೋಸ್ಟಾ. ಆಂಟೋನಿಯೋ ಕೋಸ್ಟಾ ಇವರು ಪೋರ್ಚುಗಲ್ನ ಮಾಜಿ ಪ್ರಧಾನಿ, ಯುರೋಪಿಯನ್ ಕೌನ್ಸಿಲ್ನ ಅಧ್ಯಕ್ಷರಾಗಿ ಚುನಾಯಿತರಾದರು. ಚಾರ್ಲ್ಸ್ ಮೈಕಲ್ ಅವರ ಸ್ಥಾನಕ್ಕೆ ಅಕ್ಟೋಬರ್ 1, 2024ರಿಂದ ಇವರು ಅಧಿಕಾರವನ್ನು ವಹಿಸಿಕೊಳ್ಳಲಿದ್ದಾರೆ. ಇನ್ನು ಮುಂದಿನ ಪ್ರಶ್ನೆ, ಯಾವ ರಾಜ್ಯ ಸರ್ಕಾರವು ಮುಖ್ಯಮಂತ್ರಿ ಮಾಜಿ ಲಡ್ಕಿ ಬಹಿನ್ ಯೋಜನೆಯನ್ನು ಪ್ರಾರಂಭಿಸಿತು? ಯಾವ ರಾಜ್ಯ ಸರ್ಕಾರವು ಇತ್ತೀಚೆಗೆ ಮುಖ್ಯಮಂತ್ರಿ ಮಾಜಿ ಲಡ್ಕಿ ಬಹಿನ್ ಎಂಬ ಯೋಜನೆಯನ್ನು ಪ್ರಾರಂಭಿಸಿತು ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಮಹಾರಾಷ್ಟ್ರ. ಮಹಾರಾಷ್ಟ್ರದಲ್ಲಿ ಪ್ರಾರಂಭಿಸಲಾದ ಮುಖ್ಯಮಂತ್ರಿ ಮಾಜಿ ಲಡ್ಕಿ ಬಹಿನ್ ಯೋಜನೆಯನ್ನು 2024ರಲ್ಲಿ ಹೆಣ್ಣು ಮಕ್ಕಳಿಗೆ ಉಚಿತ ಶಿಕ್ಷಣ ಮತ್ತು ನಿರುದ್ಯೋಗಿಗಳಿಗೆ ಬೆಂಬಲವನ್ನು ನೀಡುತ್ತದೆ. 21ರಿಂದ 60 ವರ್ಷ ವಯಸ್ಸಿನ ಅರ್ಹ ಮಹಿಳೆಯರು ಈ ಒಂದು ಯೋಜನೆಗೆ ಅರ್ಹರಾಗಿದ್ದರೆ ಈ ಒಂದು ಯೋಜನೆಯಲ್ಲಿ ಮಾಸಿಕವಾಗಿ 1500 ರೂಪಾಯಿಯನ್ನು ಮಹಿಳೆಯರಿಗೆ ನೀಡಲಾಗುತ್ತದೆ. 21ರಿಂದ 61 ವರ್ಷ ವಯಸ್ಸಿನ ಮಹಿಳೆಯರಿಗೆ. ಅದೇ ರೀತಿ ಆರ್ಥಿಕ ಸ್ವಾತಂತ್ರ್ಯ ಮತ್ತು ಸ್ವಾವಲಂಬನೆಯನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿರುವ ಈ ಯೋಜನೆಯು 46,000 ಕೋಟಿ ರೂಪಾಯಿಗಳ ಬಜೆಟ್ನಲ್ಲಿ ಈ ಒಂದು ಯೋಜನೆಗೆ ಹಣವನ್ನು ಮೀಸಲಿಡಲಾಗಿದೆ. ಇನ್ನು ಮುಂದಿನ ಪ್ರಶ್ನೆ,
ಇತ್ತೀಚೆಗೆ ಫೈನಾನ್ಷಿಯಲ್ ಆ್ಯಕ್ಷನ್ ಟಾಸ್ಕ್ ಫೋರ್ಸ್ FATF ಇದು PCಯಲ್ಲಿ FATF ಎಂಬುದರ ಲಾಂಗ್ ಫಾರ್ಮ್ ಕೇಳಿರ್ತಾರೆ. ಫೈನಾನ್ಷಿಯಲ್ ಆ್ಯಕ್ಷನ್ ಟಾಸ್ಕ್ ಫೋರ್ಸ್ ಇತ್ತೀಚೆಗೆ ಸಭೆಯಲ್ಲಿ ನಡೆಯಿತೆಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಟಿ, ಸಿಂಗಾಪುರ್. ಜೂನ್ 26ರಿಂದ 28ರವರೆಗೆ 2024ರಲ್ಲಿ ಸಿಂಗಾಪುರದಲ್ಲಿ ನಡೆದಂಥ ತನ್ನ ಸಮಗ್ರ ಸಭೆಯ ನಂತರ ಫೈನಾನ್ಷಿಯಲ್ ಆ್ಯಕ್ಷನ್ ಟಾಸ್ಕ್ ಫೋರ್ಸ್ ಭಾರತವನ್ನು ನಿಯಮಿತ ಅನುಸರಣಾ ವರ್ಗದ ಪಟ್ಟಿಯಲ್ಲಿ ಇರಿಸಿದೆ. ಸಭೆಯು 17 ದೇಶಗಳನ್ನು ಮನಿ ಲ್ಯಾಂಡರಿಂಗ್ ವಿರೋಧಿ ಕುರಿತು ಹಾಗೂ ಭಯೋತ್ಪಾದನೆ ವಿರೋಧಿ ಕುರಿತು ಹಣಕಾಸು ಮತ್ತು ಪ್ರಸರಣ ವಿರೋಧಿ ಅನುಸರಣೆಯನ್ನು ಈ ಒಂದು ಸಭೆಯಲ್ಲಿ ಮಂಡಿಸಲಾಯಿತು. ಅಂದರೆ ಭಯೋತ್ಪಾದನೆಯಲ್ಲಿ ಹಣವನ್ನು ತೊಡಗಿರುವಂತಹ ದೇಶಗಳ ವಿರುದ್ಧ ಈ ಒಂದು ಸಂಸ್ಥೆಯು ಕಾರ್ಯಾಚರಣೆಯನ್ನು ಕೈಗೊಳ್ಳುತ್ತದೆ. ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಸ್ವಾಲ್ಬಾರ್ಡ್ ದ್ವೀಪ ಸಮೂಹ ಯಾವ ಸಾಗರದಲ್ಲಿ ಕಂಡುಬರುತ್ತದೆ ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ, ಆರ್ಕಟಿಕ್ ಮಹಾಸಾಗರ. ಆರ್ಕಟಿಕ್ ಮಹಾಸಾಗರದಲ್ಲಿ 500 ಕಿಲೋಮೀಟರ್ ಉದ್ದದ ಪರ್ವತ ಶ್ರೇಣಿಯ ಸ್ವಾಲ್ಬಾರ್ಡನ್ನ ನಿಕೋವಿಚ್ ರಿಡ್ಜ್ನಲ್ಲಿ ವಿಜ್ಞಾನಿಗಳು ಜಲವಿದ್ಯುತ್ ದ್ವಾರಗಳನ್ನು ಅನ್ವೇಷಿಸಿದ್ದಾರೆ. ಸ್ವಾಲ್ಬಾರ್ಡ್ 1596ರಲ್ಲಿ ವಿಲಿಯಂ ಬೆರೆಂಟ್ಸ್ ಅವರು ಕಂಡುಹಿಡಿದರು. ಇದು ನಾರ್ವೇಜಿಯನ್ ಸಾರ್ವಭೌಮತ್ವದ ಅಡಿಯಲ್ಲಿ ಆರ್ಕಟಿಕ್ ದ್ವೀಪ ಸಮೂಹವಾಗಿದೆ. ಇದು ಉತ್ತರದ ಧ್ರುವ ಮತ್ತು ನಾರ್ವೆ ನಡುವೆ ನೆಲೆಸಿದ್ದು 61,022 ಕಿಲೋಮೀಟರ್ ವಿಸ್ತೀರ್ಣದಲ್ಲಿ ಬಹುಪಾಲು ಗ್ಲೇಷಿಯೇಟೆಡ್ ಆಗಿದೆ. ಇದಿಷ್ಟು ಈ ವಿಡಿಯೋದಲ್ಲಿನ ಮಾಹಿತಿ. ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಸಹ ಈ ವಿಡಿಯೋ ಲಿಂಕನ್ನು ಶೇರ್ ಮಾಡಿ. ಏನಾದರೂ ಸಲಹೆ ಹಾಗೂ ಸೂಚನೆಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಧನ್ಯವಾದಗಳು.